ನಮಸ್ಕಾರ ಲೋಕಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 6. ನಿನ್ನೆ ಎಪಿಸೋಡ್ 5ನ್ನು ಯಾರು ನೋಡಿಲ್ಲ ಅದನ್ನು ಈ ಕಾರ್ನರ್ ಲಿಂಕಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತಿನ 6ನೇ ಎಪಿಸೋಡ್ ಬಗ್ಗೆ ಕಂಟಿನ್ಯೂ ಮಾಡೋಣ. ಓಕೆ, ಇವತ್ತು ಅಷ್ಟೊಂದೇನಿಲ್ಲ, ಲೈಕ್ ಅಂತಂದರೆ ವೀಕೆಂಡು, ಇನ್ನೇನು ನಾಳೆ ಅಂದರೆ ಪಂಚಾಯತಿ ಇರುತ್ತೆ. ಸೊ ಹಾಗಾಗಿ ಎಪಿಸೋಡ್ ನಂಬರ್ 6ಅಲ್ಲಿ ಅಷ್ಟೊಂದೇನು ಜಾಸ್ತಿ ಇಲ್ಲ, ಬಿಕಾಸ್ ಆಲ್ರೆಡಿ ಒಂದು ವೀಕ್ ಪೂರ್ತಿ ಎಲ್ಲ ಆಗೋಗಿದೆ. ಬಟ್ ಆದರೂ ಕೂಡ ಇಲ್ಲಿ ವಿಷಯ ಏನಂತಂದರೆ, ಒಂದು ಯಾವುದೋ ಒಂದು ಟಾಸ್ಕ್ ಇತ್ತು. ಆ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅವ್ರಿಗೆ ಅವರು ಫೈನಲ್ ಕಂಟೆಂಡರ್ ಅಂದರೆ ಅದೇನೋ ಒಂದು ಹೊಸದಾಗಿ ಕಾಂಟೆಸ್ಟ್ ಮಾಡಿದ್ದಾರೆ. 3ನೇ ವಾರಕ್ಕೆ ಫೈನಲಿಸ್ಟ್ ಯಾರು ಅಂತ ಡಿಸೈಡ್ ಮಾಡಬೇಕು ಅಂತ. ಸೊ ಹಾಗಾಗಿ 5 ಜನ ಯಾರು ಫೈನಲ್ ಕಂಟೆಂಡರ್ ಆಗಿದ್ರಲ್ಲ ಅವ್ರ ಮಧ್ಯದಲ್ಲಿ ಒಂದು ಕಾಳಗ ನಡೀತಾ ಇತ್ತು, ಒಂದು ಟಾಸ್ಕ್ ನಡೀತಾ ಇತ್ತು. ಅವ್ರ ಮಧ್ಯದಲ್ಲಿ ಯಾರಾದರೂ ಒಬ್ಬರು ವಿನ್ ಆಗ್ತಾರೆ ನೋಡೋಣ ಅಂತ ಅಂದ್ಬಿಟ್ಟು ಕಾಯ್ತಾಯಿದ್ರು. ಬಟ್ ಅದು ಎಲ್ಲವೂ ಫಾಲ್ ಆಗೋಯಿತು, ಬಿಕಾಸ್ ಯಾರೂ ಕೂಡ ಗೇಮ್ನ ರೂಲ್ಸ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರಲಿಲ್ಲ, ಉಸ್ತುವಾರಿಗಳಾಗಲಿ ಆಮೇಲೆ ಪಾರ್ಟಿಸಿಪೇಟ್ಸ್ ಆಗಲಿ. ಸೊ ಹಾಗಾಗಿ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಗೇಮು ಕಂಪ್ಲೀಟಾಗಿ ರದ್ದು ಮಾಡಬೇಕಾಯಿತು. ಸೊ ಬಿಗ್ ಬಾಸ್ ರದ್ದು ಮಾಡಿದ್ರು. ಅದಾದಮೇಲೆ ನಾಮಿನೇಷನ್ ಪ್ರಕ್ರಿಯೆ ಆನ್ ಸ್ಪಾಟಲ್ಲೇ ನಡೀತು. ಸೊ ನಾಮಿನೇಷನ್ ಪ್ರಕ್ರಿಯೆ ನಡೀತು. ಮೊದಲನೇ ವಾರದ್ದು ಸೀಸನ್ನಲ್ಲಿ ಮೊದಲನೇ ಒಂದು ಟಾಸ್ಕ್ ರದ್ದಾಗಿರೋದು. ಆ್ಯಂಡ್ ನಾಮಿನೇಷನ್ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಅವ್ರವ್ರಿಗೆ ಹೇಳಬೇಕಾಗಿರೋ ರೀಸನ್ಸ್ಗಳನ್ನ ಹೇಳಿ ನಾಮಿನೇಟ್ ಮಾಡಿಬಿಟ್ರು. ಅದಾದಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಕಿತ್ತಾಟ, ಜಗಳಾಟ, ನೀನು ಯಾಕೆ ಹಂಗಂದೆ, ಹಿಂಗೆ ಅದು ಅಂದ್ಕೊಂಡು ಒಂದು ಸ್ವಲ್ಪ ಮಾತುಕತೆಗಳೆಲ್ಲ ನಡೆದೋಯ್ತು. ಅದಾದಮೇಲೆ ದಸರಾ ಫೆಸ್ಟಿವಲ್ ವೈಬ್ ಅಂತಂದ್ಬಿಟ್ಟು ಎಲ್ಲರೂ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ಹೋಮ್ಲಿ ಲೈಕ್ ಆ ಥರ ಎಲ್ಲ ರೆಡಿ ಆಗಿಬಿಟ್ಟು ಫೆಸ್ಟಿವಲ್ ವೈಬಲ್ಲಿ ಸ್ವಲ್ಪ ಸ್ವೀಟೆಲ್ಲ ತಿಂದ್ಕೊಂಡು ಎಂಜಾಯ್ ಮಾಡಿದ್ರು. ಆಮೇಲೆ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ. ಏನಂತಂದರೆ, ನೀವೆಲ್ಲ ಇವಾಗ ರೂಲ್ಸ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆಟ ಆಡಿದ್ದೀರಾ, ಫಾಲೋ ಆಗಿದೆ. ಬಟ್ ಇವಾಗ ಯಾರು 5 ಜನ ಕಂಟೆಂಡರ್ ಆಗಿದ್ದೀರಲ್ಲ, ನೀವು 5 ಜನರು ಮಿಕ್ಕಿರೋ ಕಂಟೆಂಡರ್ ಹತ್ರ ಅಂದರೆ ಕಂಟೆಸ್ಟೆಂಟ್ಸ್ ಹತ್ರ ನೀವು ಮನವೊಲಿಸ್ಕೊಂಡು ನಿಮ್ಮ ಪರವಾಗಿ ಆಟ ಆಡೋದಕ್ಕೆ ಒಪ್ಪಿಸ್ಬೇಕು ಅಂತ ಹೇಳ್ತಾರೆ. ಸೊ ಆವಾಗ ಈ 5 ಜನ ಬೇರೆಯವರು ಅವ್ರ ಪರವಾಗಿ ಬೇರೆಯವರು ಆಟ ಆಡಬೇಕು ಅಂತಂದ್ಬಿಟ್ಟು ಟಾಸ್ಕ್ನ ಆಡಬೇಕು ಅಂತ ಮನವೊಲಿಸ್ತಾರೆ. ಆವಾಗ ಒಬ್ಬೊಬ್ಬರು ಪೇರಾಗಿ ಬರ್ತಾರೆ, ಜೋಡಿಗಳಾಗಿ ಬರ್ತಾರೆ. ಅದಾದಮೇಲೆ ಒಂದು ಪೋಲ್ ಇರುತ್ತೆ. ಒಂದು ಪೋಲ್ಗೆ ಹಗ್ಗ ಸುತ್ತಿರ್ತಾರೆ. ಆ ಹಗ್ಗನ ಸುತ್ತಿರೋದನ್ನ ಬಿಡಿಸ್ಕೊಂಡು ಅಲ್ಲಿರೋ ಒಂದು ಫೋಟೋನ ತೊಗೊಂಬಂದು ಯಾರನ್ನ ನಾಮಿನೇಟ್ ಮಾಡಬೇಕಂತ ಅಂದ್ಕೊಂಡಿರ್ತಾರೋ ಆ ಫೋಟೋನ ತಂದು ಬೆಂಕಿ ಒಳಗಡೆ ಹಾಕಬೇಕು ಅನ್ನೋದು ಇದಿಷ್ಟು ಕಾನ್ಸೆಪ್ಟ್ ಆಗಿರುತ್ತೆ. ಇದೊಂದು ಟಾಸ್ಕ್ ಆಗಿರುತ್ತೆ. ಸೊ ಈ ಟಾಸ್ಕ್ನ ನೀಟಾಗಿ ಮಾಡಿದ್ರು, ಎಲ್ಲ ಚೆನ್ನಾಗಿ ಆಟ ಆಡಿದ್ರು. ಬಟ್ ಇದರಲ್ಲಿ ಗೆದ್ದಿದ್ದು ಯಾರು, ನಮ್ಮ ಉತ್ತರ ಕರ್ನಾಟಕದವರು ಮಾಳು ನಿಪ್ನಾಳ್ ಅವ್ರು ಗೆದ್ದರು. ಅವರು ಯಾರ ಪರವಾಗಿ ಆಟ ಆಡಿದ್ದಂತಂದರೆ ಕಾಕ್ರೋಚ್ ಸುದಿಯವ್ರ ಪರವಾಗಿ. ಸೊ ಇದರ ಅರ್ಥ ಕಾಕ್ರೋಚ್ ಸುದಿಯವರು ಫೈನಲಿಸ್ಟ್ ಕಂಟೆಂಡರ್ ಆಗಿ ಸೀಸನ್ 12ರ ಮೊದಲ ಫೈನಲಿಸ್ಟ್ ಕಂಟೆಂಡರ್ ಆಗಿ ಆಯ್ಕೆಯಾದರು. ಇಲ್ಲಿಗೆ ಇದಿಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕಂತಂದರೆ ಇಷ್ಟೇ ಆಗಿದ್ದು. ಇದು ಬಿಟ್ಟರೆ ನೆಕ್ಸ್ಟ್ ಇನ್ನು ಮಿಕ್ಕಿದ್ದೇನೇ ಇದ್ದರೂ ಕೂಡ ಎಲ್ಲ ಸೆಲೆಬ್ರೇಷನು ಅದು ಇದು ಕಂಗ್ರ್ಯಾಚುಲೇಷನ್ಸ್ ಸಣ್ಣ ಪುಟ್ಟ ಮಾತುಕತೆಗಳು ನಡೀತು, ಅದಿಷ್ಟೇ. ಅದನ್ನು ಹೊರತುಪಡಿಸಿ ಎಪಿಸೋಡ್ 6ರಲ್ಲಿ ಏನೂ ಇಲ್ಲ ಅಂಥದ್ದು. ಇನ್ನು ಮಿಕ್ಕಿರೋದೆಲ್ಲ ನಾಳೆ ಪಂಚಾಯತಿಲೇ ನಾವು ನೋಡಬೇಕಾಗಿರುತ್ತೆ. ಇಡೀ ವಾರ ಏನೆಲ್ಲ ಆಗಿದೆ ಈ ಟಾಸ್ಕ್ ಬಗ್ಗೆ ಆಗಲಿ, ಕಿತ್ತಾಟ, ಜಗಳಾಟ, ಫನ್ನು, ತಮಾಷೆ, ಇದನ್ನೆಲ್ಲ ನಾವು ನಾಳೆ ವೀಕೆಂಡಲ್ಲಿ ಸುದೀಪ್ ಅವ್ರು ಬರ್ತಾರೆ. ಸೊ ಶನಿವಾರ ಭಾನುವಾರ ಕಾದು ನೋಡಬೇಕು ವೀಕೆಂಡ್ನ. ಸದ್ಯಕ್ಕೆ ಎಪಿಸೋಡ್ 6 ಇದಿಷ್ಟೇ ಕತೆ. ಸೊ ಮುಂದಿನ ಎಪಿಸೋಡಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ನೋಟಿಫಿಕೇಷನ್ ನಿಮ್ಗಳಿಗೆ ಬರಬೇಕು ಅಂತಂದರೆ ಬೆಲ್ ಐಕನ್ನ ಒತ್ತಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಬಾಯ್, ಥ್ಯಾಂಕ್ ಯು.